ನಮ್ಮ ಸುಖ ದುಃಖಗಳಿಗೆ, ಅದೃಷ್ಟ ದುರಾದೃಷ್ಟಗಳಿಗೆ ನಮ್ಮ ನಿರ್ಧಾರಗಳೇ ಕಾರಣವಾಗಿರುತ್ತದೆ ಹೊರತು ಗ್ರಹಗತಿಗಳಲ್ಲ. ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ನೋಡಿ, ಯಾವತ್ತಿಗೂ ಸೋಲು ನಿಮ್ಮ ಸಮೀಪ ಸುಳಿಯಲು ಸಾಧ್ಯವಾಗುವುದಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ದೀಪೇಶ್. ಸೊ ನಾವು ಇವತ್ತಿನ ಎಪಿಸೋಡಲ್ಲಿ ನಾವು ಕೇಸ್ ನಂಬರ್ 4ನ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಇದು ಲಾಸ್ಟ್ ಕೇಸ್ ನಿಮ್ಮ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ನಲ್ಲಿ. ದಿಸ್ ಇಸ್ ದಿ ಲಾಸ್ಟ್ ಕೇಸ್ ನಂಬರ್ 4, ಓಕೆನಾ? ಸೊ ನಾವು ಪ್ರೀವಿಯಸ್ ಎಪಿಸೋಡ್ ಕೂಡಲ್ಲಿ ನಾವು ಕೇಸ್ 1, 2, 3, 4 ಪ್ರತಿಯೊಂದು ಪ್ರಾಬ್ಲಮ್ನು ಮಾಡಿ ತೋರಿಸಿದ್ದೀನಿ, ಕೆಲವೊಂದು ಅಸೈನ್ಮೆಂಟ್ ಆಗು ಕೊಟ್ಟಿದ್ದೀನಿ, ಓಕೆನಾ? ಸೊ ಅದನ್ನು ಮಾಡಬಹುದು. ಸೊ ಕೇಸ್ 4 ವೆರಿ ಇಂಪಾರ್ಟೆಂಟ್ ಥಿಂಗ್, ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಟಫೆಸ್ಟ್ ಪಾರ್ಟ್ ಇರೋದೇ ಈ ಕೇಸ್ 4ಅಲ್ಲಿ, ಓಕೆನಾ? ಇನ್ ಕೇಸ್ ಕ್ವೆಶನ್ ಪೇಪರ್ ಏನಾದರೂ ಟಫ್ ಮಾಡಬೇಕು ಅಂತ ಇದ್ದರೆ, ಸೊ ವಿಚ್ ಇಸ್ ನಥಿಂಗ್ ಬಟ್ ಅದು ಕೇಸ್ 4ಗೆ ರಿಲೇಟೆಡ್ ಆಗಿರುತ್ತೆ, ಆಯಿತಾ? ಕೇಸ್ 1, 2, 3ನಲ್ಲಿ ಏನೇ ಟಫ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್. ಇಟ್ಸ್ ವೆರಿ ಈಸಿ ಥಿಂಗ್. ಆ್ಯಸ್ ಐ ಟೋಲ್ಡ್ ಯು, ಲೈಕ್ ಕೇಸ್ 1 ಅಂತ ತೊಗೊಂಡ್ರೆ ದೇರ್ ವಿಲ್ ಬಿ ರಿಟೈನ್ಡ್ ಇನ್ ದಿ ಬಿಸ್ನೆಸ್ ಅಂತ ಇರುತ್ತೆ ಕಾನ್ಸೆಪ್ಟ್, ಅದನ್ನು ನೋಡ್ಬೋದು. ಕೇಸ್ 2 ಅಂತ ನೋಡಿದ್ರೆ, ಓಕೆನಾ? ಸೊ ಅದರಲ್ಲಿ ವಿತ್ಡ್ರಾನ್ ಅಂದರೆ ಗುಡ್ ವಿಲ್ ಅಮೌಂಟ್ ವಿತ್ಡ್ರಾನ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್ ಅಂತ ಇರುತ್ತೆ. ಅದರಲ್ಲಿ 2 ಸಿಚುಯೇಷನ್ ಹೇಳಿದೆ, ಒಂದು ಫುಲ್ ಅಮೌಂಟ್ ಇದ್ರೆ, ಇನ್ನೊಂದು ಹಾಫ್ ಅಮೌಂಟ್ ಇದ್ರೆ. ಕೇಸ್ 3ಗೆ ಹೋದ್ರೆ, ಸೊ ದೇರ್ ವಿಲ್ ಬಿ ರಿಟರ್ನ್ ಆಫ್ ಇಮಿಡಿಯೇಟ್ಲಿ ಅಂತ ಇರುತ್ತೆ, ಓಕೆನಾ? ಕೇಸ್ 3ನಲ್ಲಿ ರಿಟರ್ನ್ ಆಫ್ ಇಮಿಡಿಯೇಟ್ಲಿ ಅಂತ ಇರುತ್ತೆ, ಅದು ಕೇಸ್ 3 ಆಗುತ್ತೆ. ದೆನ್ ಫೈನಲಿ ಕೇಸ್ 4 ಬಂದು ಕ್ಯಾಪಿಟಲ್ ರೀಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ಇದನ್ನ ಹೆಂಗೆ ಕಂಡುಹಿಡಿಯೋದು ಅಂತ ನಾನು ನಿಮಗೆ ಹೇಳ್ತೀನಿ. ಯಾವುದೋ ಒಂದು ಪಾಯಿಂಟನ್ನು ಹಿಡ್ಕೊಂಡು ನಾವು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಕ್ಯಾಪಿಟಲ್ ರೀಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅಂತಂದರೆ, ನಾವು ಯೂಶಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ನಾವು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅನ್ನು ಫೈಂಡ್ ಔಟ್ ಮಾಡ್ತಿದ್ವಿ, ಬಟ್ ಇದನ್ನು ಮುಂಚೆನೇ ಮಾಡ್ಕೊತೀವಿ. ಬಟ್ ಅಲ್ಲಿ ಏನು ಮಾಡೋದು ಅಂತಂದರೆ, ಲೈಕ್ ಇಲ್ಲಿ ಒಂದು ಕಡೆ ಡೆಫಿಸಿಟ್ ಬರುತ್ತೆ, ಒಂದು ಕಡೆ ಸರ್ಪ್ಲಸ್ ಬರುತ್ತೆ ಈ ಒಂದು ಕ್ಯಾಪಿಟಲ್ ರೀಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ನಲ್ಲಿ. ಹಾಗಾಗಿ ನಾವು ಬ್ಯಾಲೆನ್ಸಸ್ಸನ್ನು ಫಸ್ಟೇ ಕಂಡು ಹಿಡ್ಕೊತೀವಿ, ದೆನ್ ವಿ ವಿಲ್ ಮೂವ್ ಟುವರ್ಡ್ಸ್ ಇಟ್. ತುಂಬ ರೇರ್ ಕೇಸು ಈ ಕ್ಯಾಪಿಟಲ್ ರೀಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಕೇಳೋ ಅಂಥದ್ದು. ತುಂಬ ಟಫ್ ಮಾಡಿದಾಗ ಎಲ್ಲೋ ಒಂದು ಕಡೆ 2 ಕಡೆ ಕೇಳಿರೋ ಅಂಥ ಎಕ್ಸಾಂಪಲ್ಸ್ ಇದ್ದಾವೆ. ಹಾಗಾಗಿ ನಾನು ಈ ಪ್ರಾಬ್ಲಮ್ನ ಮಾಡಿಸ್ತಾ ಇದ್ದೀನಿ. ಅದರ್ವೈಸ್ 1, 2, 3 ಈ 3 ಕೇಸಸ್ ಓದಿದ್ರೆ ದಟ್ ಈಸ್ ಮಚ್ ಮೋರ್ ಎನಫ್, ಓಕೆನಾ? ಸೊ ಆದ್ರೂ ಯಾಕೆಂದರೆ ಈ ಒಂದು ರಿವೈಸ್ಡ್ ಬ್ಲೂ ಪ್ರಿಂಟಲ್ಲಿ ನೋಡೋದಾದರೆ ನಮಗೆ 2 ಪ್ರಾಬ್ಲಮ್ ಈ ಒಂದು ಚಾಪ್ಟರಿಂದನೇ ಬರುತ್ತೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರಿಂದ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಕೇಸ್ 4 ಕೂಡ ನಾನು ಮಾಡಿಸ್ತಾ ಇದ್ದೀನಿ. ಇನ್ ಕೇಸ್ ಟಫ್ ಮಾಡಿದ್ರೆ ಯಾವ್ದಾದ್ರು ಒಂದು ಕ್ವೆಶನ್ ಈ ಥರ ಕೊಟ್ಬಿಟ್ರೆ, ಸೊ ಇದನ್ನು ಕೂಡ ಮಾಡಲಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ನ ಇಟ್ಕೊಂಡು, ಓಕೆನಾ? ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ರೀಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್, ಕೇಸ್ ನಂಬರ್ 4. ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3, ಓಕೆನಾ? ಎ ಮತ್ತು ಬಿ ಪಾರ್ಟ್ನರ್ಸು, ದೇ ಆರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3. ದೇ ಹ್ಯಾಡ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018, ಓಕೆನಾ? ಸೊ 31/3/2018ನಲ್ಲಿ ದೇ ಹ್ಯಾಡ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್, ಸಮ್ ಆಫ್ ದಿ ಅಸೆಟ್ಸ್ ಐಟಮ್, ಸಮ್ ಆಫ್ ದಿ ಲಯಬಿಲಿಟೀಸ್ ಐಟಮ್ಸ್ ಕೊಟ್ಟಿದ್ದಾರೆ, ಓಕೆನಾ? ಆನ್ ದಿ ಅಬೌಟ್ ಡೇಟ್ ದೇ ಅಡ್ಮಿಟ್ ಸಿ ಫಾರ್ 1/5 ಶೇರ್ ಫಾರ್ ವಿಚ್ ಹಿ ಬ್ರಿಂಗ್ಸ್ ಕ್ಯಾಶ್ ₹15,000 ಆಸ್ ಕ್ಯಾಪಿಟಲ್, ಓಕೆನಾ? ಸೊ ಇಲ್ಲಿ on the above date they admit C for 1/5 share for which he brings cash ₹15,000 as capital. 15,000 ಕ್ಯಾಪಿಟಲ್ ಆಗಿ ಇಲ್ಲಿ ತಗೊಂಡು ಬರ್ತಿದ್ದಾನೆ ನ್ಯೂ ಪಾರ್ಟ್ನರ್. ದೆನ್ ಅಡ್ಜಸ್ಟ್ಮೆಂಟ್ಗೆ ಹೋಗೋದಾದ್ರೆ 1, 2, 3, 4, 5, 6 some of the adjustments are there. ಫಸ್ಟ್ ಥಿಂಗು, ರೈಟ್ ಆಫ್ PDD 500 ಇದೆ, ಡಿಪ್ರಿಸಿಯೇಟ್ ಮೋಟಾರ್ ಕಾರ್ ಬೈ 5% ಇದೆ, ಇನ್ಕ್ರೀಸ್ ಸ್ಟಾಕ್ ಬೈ 1000 ಇದೆ, ಪ್ರೊವೈಡ್ 5% ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ ಇದೆ. ಅದಾದಮೇಲೆ ಅಪ್ರಿಸಿಯೇಟ್ ಗುಡ್ ವಿಲ್ ಬೈ 10% ಇದೆ. 6th, A and B decided to adjust their capital on the basis of new profit sharing ratio, NPSR. Any excess deficit shortage in their account should be adjusted in the cash. ಸೊ ಈ ಪಾಯಿಂಟನ್ನು ನೋಟ್ ಮಾಡ್ಕೊಬೇಕು, ಹೆಂಗೆ ನಾವು ಕಂಡುಹಿಡಿಯೋದು ಕೇಸ್ ನಂಬರ್ 4 ಇದು ಅನ್ನೋದಕ್ಕೆ. ದಿಸ್ ಇಸ್ ದಿ ಲಾಸ್ಟ್ ಪಾಯಿಂಟ್. ಎ ಆ್ಯಂಡ್ ಬಿ ಡಿಸೈಡೆಡ್ ಟು ಅಡ್ಜಸ್ಟ್ ದೇರ್ ಕ್ಯಾಪಿಟಲ್. ಒಂದು. ಎರಡನೇದು ಏನು ಹೇಳ್ತಿದ್ದಾರೆ, ಎನಿ ಎಕ್ಸೆಸ್ ಡೆಫಿಸಿಟ್ ಶಾರ್ಟೇಜ್ ಇನ್ ದೇರ್ ಅಕೌಂಟ್ ಶುಡ್ ಬಿ ಅಡ್ಜಸ್ಟೆಡ್ ಇನ್ ಕ್ಯಾಶ್, ಆಯ್ತಾ? ಸೊ ಇದೆರಡು ಇಂಪಾರ್ಟೆಂಟ್ ನೋಟ್. ನಾವು ಕ್ಯಾಪಿಟಲ್ ರೀಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅಂದರೆ ಕೇಸ್ 4ನ ಕಂಡುಹಿಡಿಯುವಂಥ ಒಂದು ವಿಧಾನ, ಓಕೆನಾ? ಸೊ ಪ್ರಿಪೇರ್ ನೆಸೆಸರಿ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇವಾಗ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಇದರಲ್ಲೂ ಕೇಸ್ 4ಅಲ್ಲೂ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವುದೇ ಥರದ ಚೇಂಜಸ್ ಆಗಲ್ಲ. ಸೊ ನಾವು ಹಾಗಾಗಿ ಮಾಡ್ಕೊಂಬಿಡೋಣ ಅದನ್ನು. ಓಕೆ, ಸೊ ಇವಾಗ
ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಒಂದೊಂದೇ ಮಾಡ್ತಾ ಹೋಗೋಣ. ದಿ ಫಸ್ಟ್ ಥಿಂಗ್ ಇಲ್ಲಿ ನೋಡೋದಾದ್ರೆ ರೈಟ್ ಆಫ್ ₹500 PDD ಫ್ರಮ್ ಡೆಟಾಸ್. ಸೊ PDD ಯಾವ ಕಡೆ ಬರುತ್ತೆ? ಆಫ್ಕೋರ್ಸ್ ಡೆಬಿಟ್ ಸೈಡ್. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಅಮೌಂಟ್ ಬಂದು 500. ನೆಕ್ಸ್ಟ್ ಅದೇ ಥರ ಪಾಯಿಂಟ್ ನಂಬರ್ 1 ಇಸ್ ಡನ್. ನೆಕ್ಸ್ಟ್ ಡಿಪ್ರಿಸಿಯೇಟ್ ಮೋಟಾರ್ ಕಾರ್ ಬೈ 5%. ಮೋಟಾರ್ ಕಾರ್ ವ್ಯಾಲ್ಯೂ ಎಷ್ಟಿದೆ? 10,000, 10% ಹಾಕಿ. ಸೊ ಡಿಪ್ರಿಸಿಯೇಷನ್ ಎಲ್ಲ ಯಾವ ಕಡೆ ಬರುತ್ತೆ? ಡೆಬಿಟ್ ಸೈಡ್. ಟು ಮೋಟಾರ್ ಕಾರ್, ಆಯ್ತಾ? ಸೊ ಮೋಟಾರ್ ಕಾರ್ ವ್ಯಾಲ್ಯೂ 10,000 ಆಯಿತು, ಅದಕ್ಕೆ 10% ಹಾಕಬೇಕು. ನೆಕ್ಸ್ಟ್ ಇನ್ಕ್ರೀಸ್ ಸ್ಟಾಕ್ ಬೈ 1000. ಸೊ ಬೈ ಸ್ಟಾಕ್ ಅಮೌಂಟ್ 1000 ಅವರೇ ಕೊಟ್ಬಿಟ್ಟಿದ್ದಾರೆ, ಸೊ ಅದನ್ನ ತಗೊಳ್ಳಿ ಅಷ್ಟೇ. ಓಕೆನಾ? ಸೊ ರಿವ್ಯಾಲ್ಯೂಡ್ ಅಂತ ಕೊಟ್ಟಿಲ್ಲ, ಇನ್ಕ್ರೀಸ್ ಸ್ಟಾಕ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಬೈ 1000 ನಾನು ಹೇಳಿದೆ. ಈ ತರ ಕೊಟ್ಟಾಗ ಏನ್ ಮಾಡಬೇಕು? ಕ್ರೆಡಿಟ್ ಸೈಡ್ ಡೈರೆಕ್ಟ್ ಆಗಿ ಅದೇ ಅಮೌಂಟ್ ಅನ್ನು ತಗೊಬೇಕು. ನೆಕ್ಸ್ಟ್ ಪ್ರೊವೈಡ್ 5% ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್. ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ಯಾವ ಕಡೆ ಬರುತ್ತೆ ಅಂತ ಹೇಳಿದೆ? ಕ್ರೆಡಿಟ್ ಸೈಡ್. ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್. ಓಕೆನಾ? ಸೊ ಇಲ್ಲಿ ಎಷ್ಟು ಹೇಳ್ತಿದ್ದಾರೆ? 5% ಹಾಕಿ ಅಂತ ಹೇಳ್ತಿದ್ದಾರೆ. ಕ್ರೆಡಿಟರ್ಸ್ ವ್ಯಾಲ್ಯೂ ಬಂದು 12,000. ಓಕೆನಾ? ಸೊ ಈ ತರ ಹಾಕಿದಾಗ ನಮಗೆ ಬರುವಂತ ವ್ಯಾಲ್ಯೂ ಬಂದು 600. ಚೆಕ್ ಮಾಡಿ, 12,000 ಇಂಟು 5/100 600 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ even 4th point is done. Last one, appreciate goodwill by 10%. ಆಯ್ತಾ? ಇನ್ನೊಂದೇನಂದ್ರೆ ಇನ್ಫಾರ್ಮೇಶನ್, ಕೇಸ್ 4 ಅಲ್ಲಿ ಕ್ಯಾಪಿಟಲ್ ರಿಅಡ್ಜಸ್ಟ್ಮೆಂಟ್ ಅಂದ್ರೆ ರಿಲೇಟೆಡ್ ಟು ಕ್ಯಾಪಿಟಲ್ ಮಾತ್ರ ಸ್ಟ್ರೆಸ್ ಕೊಟ್ಟು ಮಾಡ್ತಾ ಇರ್ತೀವಿ. ಗುಡ್ವಿಲ್ ಬರಲ್ಲ ಇಲ್ಲೂ ಕೂಡ. ಗುಡ್ವಿಲ್ ಏನಾಗುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತಂದ್ರೆ ಸಪರೇಟ್ ಆಗಿ ಇಟ್ ಈಸ್ ಕಾಲ್ಡ್ ಒನ್ ಆಫ್ ದಿ ಅಸೆಟ್, ಕ್ಯಾಶ್ ಜೊತೆ ಆ್ಯಡ್ ಆಗಲ್ಲ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ? ಅಪ್ರಿಸಿಯೇಟ್ ಗುಡ್ ವಿಲ್ ಬೈ 10% ಅಂತ ಹೇಳ್ತಿದ್ದಾರೆ. ಗುಡ್ ವಿಲ್ ವ್ಯಾಲ್ಯೂ 5,000 ಇದೆ. ಅಂಡ್ ಅಪ್ರಿಸಿಯೇಷನ್ ಅಂತಂದ್ರೆ ಅಫ್ಕೋರ್ಸ್ ಇಟ್ ವಿಲ್ ಕಮ್ ಇನ್ ಕ್ರೆಡಿಟ್ ಸೈಡ್. ಗೊತ್ತಾಯ್ತಾ? ಸೊ ಗುಡ್ ವಿಲ್ ಅಮೌಂಟು ಕೇಸ್ 1, 2, 3 ನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಂತಾನೂ ಇರಲಿಲ್ಲ, ಸಿನ್ಸ್ ಬಿಕಾಸ್ ಆ ಥರ ಸಿಚುಯೇಷನ್ ಬಂದಿರಲಿಲ್ಲ. ಕೇಸ್ 4 ನಲ್ಲಿ ಕ್ಯಾಪಿಟಲ್ ರಿಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ, ಆ ರಿಲೇಟೆಡ್ ಆಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ we are focusing more on capital, not on goodwill. So ಹಾಗಾಗಿ goodwill it is also one of the asset. It might be like it will be always increase only. goodwill ಯಾವಾಗಲೂ increase ಆಗುತ್ತೆ. reputation, goodwill ಅಂದ್ರೆ reputation ಅಲ್ವಾ? ಸೊ increase ಆಗುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಸೊ goodwill ಅಮೌಂಟ್ 10% increase ಮಾಡಿ ಅಂತ ಹೇಳ್ತಿದ್ದಾರೆ. 5,000 into 10% ಹಾಕಿ. $500. ಕ್ಲಿಯರಾ? ಫೈನ್. ಸೊ ಇಲ್ಲಿ ಬೈ ಸ್ಟಾಕ್, ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ಕ್ರೆಡಿಟ್ ಸೈಡ್, ಮತ್ತೆ ಬೈ ಗುಡ್ ವಿಲ್, 2 PDD ಮತ್ತೆ ಮೋಟಾರ್ ಕಾರ್. ಐ ಥಿಂಕ್ ಎಲ್ಲ 5 ಪಾಯಿಂಟ್ ಆಯಿತು. ಓಕೆನಾ? ಸೊ 6th ಪಾಯಿಂಟ್ನ ವಿ ಹ್ಯಾವ್ ಕೆಪ್ಟ್ ಆಸ್ ಪೆಂಡಿಂಗ್. ಏನಕ್ಕೆ ಅಂತಂದ್ರೆ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯೂಸ್ಗೆ ಬರುತ್ತೆ. ಅಂಡ್ ಆಲ್ಸೋ ಬಿಫೋರ್ ದಟ್ ಒಂದು ಸ್ಟೆಪ್ ಬರುತ್ತೆ, ಅಂದ್ರೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕಲ್ಲ. ಕೇಸ್ 3 ನಲ್ಲಿ ನಾನು ಮಾಡಿ ತೋರಿಸಿದ್ನಲ್ಲ, ಅದು ಕೂಡ ಕಂಟಿನ್ಯೂ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೋವಂಥ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಮುಂಚಿತವಾಗಿ ನಾವು ಫೈಂಡ್ ಔಟ್ ಮಾಡ್ಕೊಂತೀವಿ. ಈ ಒಂದು ಸಿಚುಯೇಷನ್ ಅಲ್ಲಿ ಕೇಸ್ 4 ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ, ಇಲ್ಲಿ 1-2 ಸ್ಟೆಪ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್ ಆಲ್ಸೋ, ಬಟ್ ಸ್ಟಿಲ್ ವಿ ಕ್ಯಾನ್ ಡೂ ಇಟ್. ಆಯ್ತಾ? ಸೊ ಇಲ್ಲಿ ಪ್ರತಿಯೊಂದು ಐಟಮು ತೊಗೊಂಡಿದ್ದೀವಿ. ಇವಾಗ ಲೆಟ್ ಅಸ್ ಕ್ಯಾಲ್ಕುಲೇಟ್ ಯಾವ ಸೈಡ್ ಹೈಯೆಸ್ಟ್, ಫಸ್ಟ್ ಅದನ್ನು ಚೆಕ್ ಮಾಡಬೇಕು. ಆ್ಯಂಡ್ ಎವೆನ್ಚುಲಿ ವಿ ಆರ್ ಗೆಟಿಂಗ್ ವಿತ್ ಕ್ರೆಡಿಟ್ ಸೈಡ್ ಓನ್ಲಿ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ್ರೆ 2,100 ಬರುತ್ತೆ. ಓಕೆನಾ? ಸೊ ಮೈನಸ್ 1,500, ಅವಾಗ ನಿಮಗೆ ಸಿಗೋ ಅಂಥದ್ದು ವ್ಯಾಲ್ಯೂ ಬಂದು 1,100 ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. $1,100 ಇಂಟು ರೇಷಿಯೋ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ, 5:3. ಸೊ 5/8 ಫಾರ್ ಎ, 1,100 ಇಂಟು 3/8 ಫಾರ್ ಬಿ. ಇಷ್ಟು ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ
687 for A, 413 for B. ಅಂಡ್ ಈ ಒಂದು ವ್ಯಾಲ್ಯೂಸ್ ಲೈಕ್ ಡೆಸಿಮಲ್ಸ್ ಅಲ್ಲಿ ಬರುತ್ತೆ. 0.5 ಗಿಂತ ಜಾಸ್ತಿ ಇದ್ರೆ ಅದನ್ನ ರೌಂಡ್ ಆಫ್ ಮಾಡಿ ನೆಕ್ಸ್ಟ್ ನಂಬರ್ಗೆ. 0.5 ಗಿಂತ ಕಮ್ಮಿ ಬಂದ್ರೆ ಪ್ರೀವಿಯಸ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಓಕೆನಾ? 687 ಮತ್ತೆ 413 ಕ್ಲಿಯರಾ? 2100 ಅಷ್ಟೇ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ಡನ್, ಪ್ಲೇನ್ ಅಂಡ್ ಸಿಂಪಲ್. ಕೇಸ್ 1, 2, 3 ಪ್ರತಿಯೊಂದರಲ್ಲಿ ಹೆಂಗೆ ಮಾಡಿ ತೋರಿಸ್ತೆ ಅದೇ ಥರ ಕೇಸ್ 4 ಅಲ್ಲೂ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಿಂಗೆ ಮಾಡೋದು. ಓಕೆನಾ? ಸೊ ನೆಕ್ಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗೋದಕ್ಕಿಂತ ಮುಂಚೆ ಒನ್ ಮೋರ್ ಸ್ಟೆಪ್ಸ್ ಆರ್ ದೇರ್. ಆಯ್ತಾ? ಸ್ಟೆಪ್ಸ್ ಏನು ಅಂತಂದ್ರೆ ಟು ಫೈಂಡ್ ಔಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಸ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆಯ್ತಾ? ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೆಂಗೆ ಕಂಡುಹಿಡಿಯೋದು? ಆಸ್ ಯೂಶುವಲ್ ಲೆಟ್ ಫರ್ಮ್ share B equals to 1 minus 1 by 5 because new partner is bringing share with 1/5 share ಅಲ್ವಾ? ಸೊ ಅದನ್ನ ತಗೊಂಡ್ರೆ we will get 4 by 5 ಕರೆಕ್ಟ್ ಅಲ್ವಾ? ಈ 4 by 5 ನ A, B ಮತ್ತು C ಗೆ ಶೇರ್ ಮಾಡಬೇಕು. ಸೊ 4 by 5 into what is the old ratio? 5:3 ಕರೆಕ್ಟ್ ಅಲ್ವಾ? ಸೊ 5 by 8, 4 by 5 into 3 by 8 and again 1 by 5 into 8 by 8. ಓಕೆನಾ? ಸೇಮ್ ಥರ್ಡ್ ಕೇಸಲ್ಲಿ ಹಿಂಗೆ ಮಾಡಿ ತೋರಿಸ್ತಾ ಅದೇ ಥರ. 4 5s are 20. ಓಕೆನಾ? 5 8s are 40. 4 3s are 12. 5 8s are 40. 1 8s are 8. 5 8s are 40. ಕ್ಲಿಯರಾ? ಸೊ 20:12:8. ಗಾಟ್ ಇಟ್? ಸೊ ಇದು ನಮಗೆ ಬಂದಂತ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆದ್ರೆ ಇದು ಫರ್ದರ್ ಸಿಂಪ್ಲಿಫೈ ಆಗುತ್ತೆ. ಯಾವ ಟೇಬಲ್ ಇಂದ? 4th ಟೇಬಲ್ ಇಂದ. 4 5s, 4 3s, 4 2s, 4 5s, 4 3s, 4 2s. ಸೊ ದಿಸ್ ಇಸ್ ಯೋರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದಾದ್ಮೇಲೆ ನಾವು ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು, ಫೈನಲ್ ನಮಗೆ 5:3:2 ಸಿಕ್ಕಿದೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಕ್ತು. ಅದಾದ್ಮೇಲೆ ಕೆಲವೊಂದು ಸ್ಟೆಪ್ಸ್ ಇದಾವೆ, ನೋಡ್ಕೊಳ್ಳಿ ನೀಟಾಗಿ ಏನ ಫಾಲೋ ಮಾಡಬೇಕು. ಫಸ್ಟ್ ಥಿಂಗ್, ಸಿ ಬ್ರಿಂಗ್ಸ್ ಕ್ಯಾಪಿಟಲ್ 15,000 ಫಾರ್ 1/5 ಶೇರ್ ಅನ್ನೋದನ್ನ ನೋಟ್ ಮಾಡ್ಕೊಬೇಕು. ಇದು ಸ್ಟೆಪ್ 1 ಆಫ್ಟರ್ ಕ್ಯಾಲ್ಕುಲೇಟಿಂಗ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇನ್ ಕೇಸ್ NPSR ಕೊಟ್ಟಿದ್ರೆ ದಿ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ, ಇವಾಗ ನಾನೇನು ಸ್ಟಾರ್ಟ್ ಮಾಡಿದ್ದೀನಿ ಅದು. ಓಕೆನಾ? ಸೊ ಎರಡು ಸಿಚುಯೇಷನ್ ಇರಲಿ ಅಂತ ಎರಡು ತರ ಮಾಡ್ತಾ ಹೋಗ್ತಾ ಇದ್ದೀನಿ. ದೇರ್ ಫಾರ್ ಟೋಟಲ್ ಕ್ಯಾಪಿಟಲ್ ಆಫ್ the new firm, total capital of the new firm is equal to 15,000 into 5 by 1 which equals 75,000. ಇದು ಹೇಗೆ ಬಂತು ಅಂತ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಆಯ್ತಾ? ಸಿ ತರ್ತಾ ಇರೋಂಥ ಕ್ಯಾಪಿಟಲ್ 15,000 ಇಲ್ಲಿದೆ. ಅಂಡ್ ವಿತ್ 1/5 ಶೇರ್ ಒಂದು. ಎರಡನೇ ಸ್ಟೆಪ್, ದೇರ್ ಫಾರ್ ಟೋಟಲ್ ಕ್ಯಾಪಿಟಲ್ ಆಫ್ ದಿ ನ್ಯೂ ಫಾರ್ಮ್. ಟೋಟಲ್ ಕ್ಯಾಪಿಟಲ್ ಎಷ್ಟಾಗಬೇಕು ನ್ಯೂ ಫಾರ್ಮ್ದು ಅನ್ನೋದನ್ನ ಮುಂಚಿತವಾಗಿ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದೀವಿ. 15,000 ಇಂಟು 1/5 ಇರೋದನ್ನ ಟೇಕ್ ಡೌನ್ ದಿ ರೆಸಿಪ್ರೋಕಲ್, ಉಲ್ಟಾ ಮಾಡ್ಕೊಳ್ಳಿ, 5/1 ಮಾಡಿ ಅದನ್ನ. ಈ 1/5 ನ ಟೇಕ್ ಡೌನ್ ಉಲ್ಟಾ 5/1 ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ 15 ಇಂಟು 5, 15 5s 75 ಕರೆಕ್ಟ್ ಅಲ್ವಾ? 75,000 ಬಂದಿರೋದು ಹಂಗೆ. ಗೊತ್ತಾಯ್ತಾ? ಕ್ಲಿಯರಾ? ನೆಕ್ಸ್ಟ್, ದೇರ್ ಫಾರ್ ನ್ಯೂ ಕ್ಯಾಪಿಟಲ್. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಬರೋ ಅಂತ ಕ್ಯಾಪಿಟಲ್ ಇವಾಗಲೇ ಫೈಂಡ್ ಔಟ್ ಮಾಡ್ಕೊಂತ ಇದೀವಿ, ಅದನ್ನೇ ನಾನು ಹೇಳಿದ್ದು. ನ್ಯೂ ಕ್ಯಾಪಿಟಲ್ ಆಫ್ ಯಾರ್ಯಾರ್ದು? ಎ, ಬಿ ಮತ್ತು ಸಿ ಮೂರು ಜನದ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಬಿಡೋಣ ಇವಾಗ ಹೆಂಗ್ ಮಾಡೋದು ಅಂತ. ಓಕೆನಾ? ಸೊ 75,000 ಇಂಟು 5/10
which equals 37,500. ಅದೇ ತರ 75,000 into 3/10 which equals 22,500. ನೆಕ್ಸ್ಟ್ ಅದೇ ತರ ಇದನ್ನೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಸಿದು ಡೈರೆಕ್ಟ್ ಆಗಿ 15,000 ಹಾಕೊಳ್ಳಿ. ಓಕೆನಾ? ಸಿದು ಡೈರೆಕ್ಟ್ ಆಗಿ 15,000 ಹಾಕೊಳ್ಳಿ. ಸಿನ್ಸ್ ಬಿಕಾಸ್ ನೋಡಿ 75,000 ಇಸ್ ದಿ ಟೋಟಲ್ ಕ್ಯಾಪಿಟಲ್ ಬಂದಿದ್ದು ಫಾರ್ಮ್ದು. ಆ 75,000ನ ನಾವು ಶೇರ್ ಮಾಡಿದಾಗ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಶೇರ್ ಮಾಡಿದಾಗ ಓಲ್ಡ್ ರೇಷಿಯೋನಲ್ಲಿ 5:3. ಸೊ 5/10 ಮಾಡಿದ್ರೆ 75,000 into 5/10 we will get 37,500 for A. ಬಿದು ಅದೇ ತರ 3/10 ಮಾಡಿದ್ರೆ 75,000ಕ್ಕೆ 22,500 ಬರುತ್ತೆ. ಸಿ ಏನಾಗುತ್ತೆ ಅಂತಂದ್ರೆ 15,000, 15,000. ಕ್ಲಿಯರಾ? ಬಿಕಾಸ್ ಸಿ ತರ್ತಾ ಇರೋದೇ 15,000. ಸೊ 37,500 ಪ್ಲಸ್ 15,500 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂತಂದ್ರೆ 60,000 ಸಿಗುತ್ತೆ. ಔಟ್ ಆಫ್ 75,000 ವೆನ್ ಯು ಮೈನಸ್ 60,000 ಅಗೇನ್ ಯುಲ್ ಗೆಟ್ 15,000. ಹಾಗಾಗಿ 15,000 ನಾವು ಡೈರೆಕ್ಟ್ ಆಗಿ ಹಾಗೆ ತಗೊಂಡಿದೀವಿ. ಕ್ಲಿಯರಾ? ಈ ಒಂದು ಸ್ಟೆಪ್ಪು. ಸೊ ಇದು ಆಡ್ ಆನ್ ನಿಮಗೆ ಕೇಸ್ ನಂಬರ್ 4 ನಲ್ಲಿ ಕ್ಯಾಪಿಟಲ್ ರಿಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ಇವಾಗ ನೆಕ್ಸ್ಟ್ ಇದಿಷ್ಟು ಆದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗೋಣ. ಇದನ್ನ ಗಮನ ಇಟ್ಟು ನೋಡಿ. ಓಕೆ, ಸೊ ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ರಿಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಓಕೆನಾ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಸ್ ಯೂಶುವಲ್, ಇದು ಏನ್ ಚೇಂಜಸ್ ಆಗಲ್ಲ. ಸೊ ನಮಗೆ ಕ್ವೆಶನ್ ಇರುವಂತ ಕ್ಯಾಪಿಟಲ್ ಆಫ್ ಎ ಅಂಡ್ ಬಿ 40,000 ಮತ್ತೆ 15,000. ಓಕೆನಾ? ಸೊ ಎ ಬಿ ಅಂಡ್ ಸಿ ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೆಕ್ಸ್ಟ್ ಬೈ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಸಿದು ಕ್ಯಾಶ್ ಅಂದ್ರೆ ಅವ್ನು ತರ್ತಿರೋ ಅಂತ ಕ್ಯಾಪಿಟಲ್ ಎಷ್ಟಿದೆ ಅದನ್ನ ತಗೊಬೇಕು, 15,000. ಕರೆಕ್ಟ್ ಅಲ್ವಾ? ತಗೊಂಬಿಡಿ. ನೆಕ್ಸ್ಟ್ ಬೈ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ ಆಯ್ತಾ? ನಾವು ಗುಡ್ ವಿಲ್ ನ ಇಲ್ಲಿ ತಗೊಂತಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಗುಡ್ ವಿಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಲ್ಲ ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ಸಿನ್ಸ್ ಬಿಕಾಸ್ ಗುಡ್ ವಿಲ್ ಇಸ್ ಆಲ್ಸೋ ಟ್ರೀಟೆಡ್ ಆಸ್ ಒನ್ ಆಫ್ ದಿ ಅಸೆಟ್ ಅಂಡ್ ಅದನ್ನ ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಪರೇಟ್ ಐಟಮ್ ಆಗಿ ತೋರಿಸ್ತೀವಿ. ಇವನ್ ಕ್ಯಾಶ್ ಜೊತೆಗೂ ಆಡ್ ಮಾಡಲ್ಲ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೂ ಬರಲ್ಲ. ಕೇಸ್ 4 ಅಲ್ಲಿ ಮಾತ್ರ. ಆಯ್ತಾ? ಇಷ್ಟು ನಾವು ಮಾಡಿದ್ದು ಜಸ್ಟ್ ರಿಲೇಟೆಡ್ ಟು ಗುಡ್ ವಿಲ್. ಇವಾಗ ಏನ್ ಮಾಡ್ತಿದೀವಿ, ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಕ್ಯಾಪಿಟಲ್. ಅದಕ್ಕೆ ಇದು ಕ್ಯಾಪಿಟಲ್ ರಿಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳಿರೋದು ನಾನು. ಓಕೆನಾ? ಸೊ ಜನರಲ್ ರಿಸರ್ವ್ ನೋಡೋದಾದ್ರೆ ವಾಟ್ ಈಸ್ ದಿ ಜಿ ಆರ್? ಯು ಹ್ಯಾವ್ 5,000, 5,000ನ ರೇಷಿಯೋನಲ್ಲಿ 5/8 and 3/8. ಸೊ 5/8 ಫಾರ್ ಎ, 3/8 ಫಾರ್ ಬಿ. ಸೊ ಎಷ್ಟಾಗುತ್ತೆ ಅವಾಗ? 3,125 ಫಾರ್ ಎ, 1,875 ಫಾರ್ ಬಿ. ಕ್ಲಿಯರಾ? ಜನರಲ್ ರಿಸರ್ವ್. ನೆಕ್ಸ್ಟ್ ತಗೊಬೇಕಾಗಿರೋದು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸಿನ್ಸ್ ಬಿಕಾಸ್ ಗುಡ್ ವಿಲ್ ಬರಲ್ಲ ಅಂತ ಹೇಳಿದೆ. ಸೊ ಅದ್ ಬಿಟ್ರೆ ನಮಗೆ ಉಳಿದಿರುವಂತ ಐಟಮ್ ಯಾವುದು? ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಮಗೆ ಬಂದಂತ ಪ್ರಾಫಿಟ್ ಪ್ರಾಬ್ಲಮ್ ಮಾಡಿದಾಗ ಎಷ್ಟು ಬಂತು? 687 ಫಾರ್ ಎ. ರಿವೈಂಡ್ ಮಾಡಿ ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ. 413 ಫಾರ್ ಬಿ. ಸಿ ಇದಿರಲ್ಲ. ನೆಕ್ಸ್ಟ್ ಓಕೆನಾ? ಇಲ್ಲಿ ಡೆಬಿಟ್ ಸೈಡ್ ಲೈಕ್ ನಾವು ಅವಾಗಲೇ ಗುಡ್ ವಿಲ್ ಲೈಕ್ ಕೇಸ್ ನಂಬರ್ 2 ಮತ್ತೆ 3 ನಲ್ಲಿ ವಿತ್ಡ್ರಾ ಆಯ್ತು, ಕೇಸ್ 2 ನಲ್ಲಿ ಅಂಡ್ ಕೇಸ್ 3 ನಲ್ಲಿ ರಿಟರ್ನ್ ಆಫ್ ಆಯ್ತು. ಅವಾಗ ಡೆಬಿಟ್ ಸೈಡ್ ಗುಡ್ ವಿಲ್ ನ ತಗೊಂಡ್ವಿ. ಸೊ ಸದ್ಯಕ್ಕೆ ಇಲ್ಲಿ ಆ ತರ ಬರಲ್ಲ. ಅದ್ರ ಬದಲು ಇಲ್ಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಲಾಸ್ಟ್ ಪಾಯಿಂಟ್ ಅಂಡರ್ಲೈನ್ ಮಾಡಿದ್ವಿ. ಏನಂತ? ಎ ಅಂಡ್ ಬಿ ಡಿಸೈಡೆಡ್ ಟು ಅಡ್ಜಸ್ಟ್ ದೇರ್ ಕ್ಯಾಪಿಟಲ್ ಆನ್ ದಿ ಬೇಸಿಸ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಎನಿ ಎಕ್ಸಸ್ ಡೆಫಿಸಿಟ್ ಶಾರ್ಟೇಜ್ ಇನ್ ದೇರ್ ಅಕೌಂಟ್ ಶುಡ್ ಬಿ ಅಡ್ಜಸ್ಟೆಡ್ ಇನ್ ಕ್ಯಾಶ್ ಅಂತ. ಓಕೆನಾ? ಸೊ ಇಲ್ಲಿ ಒಂದು ಎಕ್ಸೆಸ್ ಬರುತ್ತೆ, ಇನ್ನೊಂದು ಡೆಫಿಸಿಟ್ ಬರುತ್ತೆ. ಒಂದ್ ಕಡೆ ಬ್ಯಾಲೆನ್ಸ್ ಎಕ್ಸೆಸ್ ಬಂದ್ರೆ ಇನ್ನೊಂದ್ ಕಡೆ ಬ್ಯಾಲೆನ್ಸ್ ಡೆಫಿಸಿಟ್ ಬರುತ್ತೆ. ಸೊ ಅದನ್ನ ನೋಡ್ಕೊಂಡು ಮಾಡ್ಬೇಕು. ಓಕೆನಾ? ಎಕ್ಸೆಸ್ ಮತ್ತೆ ಡೆಫಿಸಿಟ್ ಅಂತ ಬರುತ್ತೆ. ಸೊ ಯಾವ ಕಡೆ ಎಕ್ಸೆಸ್ ಬರುತ್ತೆ ಯಾವ ಕಡೆ ಡೆಫಿಸಿಟ್ ಬರುತ್ತೆ ಅಂತ ನೋಡ್ಕೊಬೇಕು. ಅದಕ್ಕೆ ಮುಂಚೆ
1 ಲೈನ್ ಸ್ಪೇಸ್ ಬಿಟ್ಟು ಡೆಬಿಟ್ ಸೈಡ್ ಅಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರ್ಕೊಂಬಿಡಿ. ವಾಟ್ ಈಸ್ ದಿ ಬ್ಯಾಲೆನ್ಸ್ ಕ್ಯಾರಿ ಡೌನ್? ನಾವು ಅವಾಗಲೇ ಮಾಡಿದಾಗ 37,500 ಫಾರ್ ಎ, 22,500 ಫಾರ್ ಬಿ, ಸಿ 15,000 ಬಂತು, ಅದನ್ನ ತಗೊಬೇಕು. ಓಕೆನಾ? 37,500 ಫಾರ್ ಎ, 22,500 ಫಾರ್ ಬಿ ಅಂಡ್ ಸಿ ಇದು 15,000 ಬಂತು. ಸೊ ಇದಿಷ್ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಯ್ತು. ನೆಕ್ಸ್ಟ್ ಇದನ್ನ ತಗೊಂಡಾದ್ಮೇಲೆ ನೀವು ಟೋಟಲ್ ಮಾಡಿದಾಗ ಒಂದ್ ಕಡೆ ಎಕ್ಸಸ್ ಅಮೌಂಟ್ ಬರುತ್ತೆ, ಒಂದ್ ಕಡೆ ಡೆಫಿಸಿಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮಾಡಿ ತೋರಿಸ್ತೀನಿ ನೋಡಿ. ಫೈನ್. ಸೊ ಫಸ್ಟ್ ಇವಾಗ ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ ನಿಮ್ಗೆ ಈ ಕಡೆ ಏದು ಜಾಸ್ತಿ ಬರ್ತಿದೆ, 43,812. ಓಕೆನಾ? ಏದು ಟೋಟಲ್ ಮಾಡಿದಾಗ ನಿಮಗೆ ಸಿಗ್ತಾ ಇರೋವಂಥದ್ದು ಕ್ರೆಡಿಟ್ ಸೈಡು 43,812. ಆಯ್ತಾ? ಒಂದೊಂದಾಗಿ ಮಾಡೋಣ ಇವಾಗ. ಫೈನ್. ಸೊ ಇವಾಗ ಏನಾಗುತ್ತೆ, 37,500 ನ ಮೈನಸ್ ಮಾಡಿ, 43,812 ಇಂದ 37,500 ನ ಮೈನಸ್ ಮಾಡಿದ್ರೆ ನಿಮಗೆ ಸಿಗ್ತಾ ಇರೋವಂಥ ಎಕ್ಸೆಸ್ ಅಮೌಂಟ್ ಎಷ್ಟು, 6,312. ಡೆಬಿಟ್ ಸೈಡ್ ಬಂದ್ರೆ ವಿ ಕಾಲ್ ಇಟ್ ಆಸ್ ಎಕ್ಸೆಸ್ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಅದನ್ನ ಟು ಕ್ಯಾಶ್ ಅಕೌಂಟ್ ವಿ ಕಾಲ್ ಇಟ್ ಆಸ್ ಎಕ್ಸೆಸ್ ಅಂತ ಬ್ರಾಕೆಟ್ ಅಲ್ಲಿ ಬರ್ದ್ಬಿಟ್ಟು 6,312 ಅದು ಶಾರ್ಟೇಜ್ ಬರ್ತಿದೆ ನಮಗೆ ಡೆಬಿಟ್ ಸೈಡ್. ಕರೆಕ್ಟ್ ಅಲ್ವಾ? ಅದೇ ತರ ಚೆಕ್ ಮಾಡಿ ಇವಾಗ ಬಿದು 22,500 ಈ ಕಡೆ ಇದೆ ಡೆಬಿಟ್ ಸೈಡು, ಅಂಡ್ ಇವಾಗ ಬಿದು ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಸಿಗ್ತಾ ಇರೋಂಥದ್ದು ಶಾರ್ಟೇಜ್ ಅಮೌಂಟ್. ಎಷ್ಟು ಶಾರ್ಟೇಜ್ ಬರುತ್ತೆ? 5,212 ರೂಪಾಯಿ ಕಮ್ಮಿ ಬರ್ತಿದೆ. ಚೆಕ್ ಮಾಡಿ. ಟೋಟಲ್ ಮಾಡಿದಾಗ ನಿಮಗೆ ಈ ಒಂದು ಪ್ರಾಬ್ಲಮ್ ಅಲ್ಲಿ 22,500 ಅಂದ್ರೆ ಡೆಬಿಟ್ ಸೈಡ್ ಜಾಸ್ತಿ ಬಂದ್ಬಿಡ್ತು ಬಿದು. ಏದು ಉಲ್ಟಾ ಆಯ್ತು ಅಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು, ಡೆಬಿಟ್ ಸೈಡ್ ಕಮ್ಮಿ ಬಂತು. ಸೊ ಹಾಗಾಗಿ ಎಕ್ಸೆಸ್ ಅಮೌಂಟ್ ಅಂತ ತಗೊಂಡ್ವಿ. ಬಟ್ ಇಲ್ಲಿ ಚೆಕ್ ಮಾಡಿದ್ರೆ ಡೆಬಿಟ್ ಸೈಡ್ ಬಿ ಜಾಸ್ತಿ ಬರ್ತಿದೆ, ಬಟ್ ಇಲ್ಲಿ ಬಿದು ಕಮ್ಮಿ ಬರ್ತಿದೆ. ಎಷ್ಟು ಕಮ್ಮಿ ಬರ್ತಿದೆ? 5,212. That is your by cash account. ಇದನ್ನ ಡೆಫಿಸಿಟ್ ಅಂತ ಕರಿತೀವಿ. ಉಲ್ಟಾ ವೈಸ್ ವರ್ಸ, ಅಲ್ಲಿ ಎಕ್ಸೆಸ್ ಇಲ್ಲಿ ಕಮ್ಮಿ, ಅಂದ್ರೆ ಅಲ್ಲಿ ಜಾಸ್ತಿ ಬರ್ತಿದೆ, ಇಲ್ಲಿ ಕಮ್ಮಿ ಬರ್ತಿದೆ ಅಂತ ಅರ್ಥ. ಓಕೆನಾ? ಸೊ ಎಷ್ಟು ಎಕ್ಸೆಸ್ ಎಷ್ಟು ಡೆಫಿಸಿಟ್ ಅನ್ನೋದು ನೋಡಬೇಕು. ಓಕೆನಾ? ಆಲ್ವೇಸ್ ಡೆಬಿಟ್ ಸೈಡ್ ವಿ ಕಾಲ್ ಇಟ್ ಆಸ್ ಎಕ್ಸೆಸ್ ಅಂಡ್ ಕ್ರೆಡಿಟ್ ಸೈಡ್ ವಿ ಕಾಲ್ ಇಟ್ ಆಸ್ ಡೆಫಿಸಿಟ್. 5,212. ಓಕೆನಾ? ಕ್ಲಿಯರಾ? ಫೈನ್. ಅಂಡ್ ಇಲ್ಲಿ ನೋಡೋದಾದ್ರೆ ಸಿ ಇದು 15,000 ಇದೆ, ಅದನ್ನ ಹಂಗೆ ತಗೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಸೈಡ್ ಏನು, ಐ ಮೀನ್ ಕ್ರೆಡಿಟ್ ಸೈಡ್ ಆಗಲಿ ಡೆಬಿಟ್ ಸೈಡ್ ಆಗಲಿ ಸಿ ಏನು ಎಫೆಕ್ಟ್ ಆಗಲ್ಲ, ಸಿನ್ಸ್ ಬಿಕಾಸ್ ಈಸ್ ದಿ ನ್ಯೂ ಪಾರ್ಟ್ನರ್. ಇಲ್ಲಿ ಎಫೆಕ್ಟ್ ಆಗ್ತಿರೋದು ಎ ಮತ್ತೆ ಬಿದು. ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ ಎಕ್ಸೆಸ್ ಮತ್ತೆ ಡೆಫಿಸಿಟ್ ಅಂದ್ರೆ ಏನು ಅಂತ? ಒಂದು ಕಡೆ ಎಕ್ಸೆಸ್ ಬರುತ್ತೆ, ಇನ್ನೊಂದು ಕಡೆ ಡೆಫಿಸಿಟ್ ಬರುತ್ತೆ. ಎಕ್ಸೆಸ್ ಯಾವಾಗಲೂ ಡೆಬಿಟ್ ಸೈಡ್ ಅಂಡ್ ಡೆಫಿಸಿಟ್ ಯಾವಾಗಲೂ ಕ್ರೆಡಿಟ್ ಸೈಡ್. ಆಯ್ತಾ? ಸೊ ನೆಕ್ಸ್ಟ್ ಟೋಟಲ್ ಮಾಡಿಬಿಡಿ. 22,500 ಆಮೇಲೆ 15,000. ಓಕೆನಾ? ಫೈನ್. ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋ ಅಂತ ವಿಧಾನ. ಗೊತ್ತಾಯ್ತಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕಂಡಿಡ್ಕೊಬೇಕು ಕೂಡ. ಅದನ್ನೇ ನಾನು ಈ ಒಂದು ಸ್ಲೈಡ್ ಅಲ್ಲಿ ಮಾಡಿ ತೋರಿಸಿದ್ದು. ಓಕೆನಾ? ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಅನ್ನೋದಕ್ಕಿಂತ ಲೆಂತಿಯರ್ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅರ್ಥ ಆಗುತ್ತೆ ಬೇಗ, ಬಟ್ ಸ್ಟಿಲ್ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇದು ಟಫ್ ಅಂತ ಏನಾದ್ರು ಕ್ವೆಶನ್ ಪೇಪರ್ ಮಾಡಿದ್ರೆ ಸೊ ಆ ಟೈಮಲ್ಲಿ ಯೂಸಿಗೆ ಬರುತ್ತೆ. ಹಾಗಾಗಿ ಇದು ಒಂದು ಇರ್ಲಿ ಅಂತ ನಾನು ಮಾಡಿಸ್ತಾ ಇದ್ದೀನಿ. ಓಕೆನಾ? ಕ್ಲಿಯರಾ? ಗೊತ್ತಾಯ್ತಾ ಇವಾಗ? ಸೊ ನಾವು ಏದು ಟೋಟಲ್ ಮಾಡಿದ್ವಿ 43,812 ಬಂತು. ಎಕ್ಸೆಸ್ ಅಮೌಂಟ್ ನಾವು ಅಂದ್ರೆ ಇಲ್ಲಿ ತಗೊಂಡ್ವಿ 6,312. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮುಂಚೆನೆ ತಗೊಂಡಿದ್ವಿ. ಸೊ ಈ ತರ ಎಲ್ಲ ಟೋಟಲ್ ಮಾಡಿದಾಗ ನಮ್ಗೆ ಒಂದ್ ಕಡೆ ಎಕ್ಸೆಸ್ ಬಂತು ಏದು, ಬಿದು ಏನಾಯ್ತು ಡೆಫಿಸಿಟ್ ಬಂತು 5,212 ಶಾರ್ಟೇಜ್. ಈ ಕಡೆ ಏಜ್ ಶಾರ್ಟೇಜ್ ಬಂದ್ರೆ ಈ ಕಡೆ ಬಿ ಶಾರ್ಟೇಜ್ ಬಂತು. ಓಕೆನಾ? ಸೊ ಡೆಬಿಟ್ ಸೈಡ್ ನ ಆಲ್ವೇಸ್ ವಿ ಕಾಲ್ ಇಟ್ ಆಸ್ ಎಕ್ಸೆಸ್, ಕ್ರೆಡಿಟ್ ಸೈಡ್ ಬಂದ್ರೆ ಡೆಫಿಸಿಟ್. ಇಟ್ ಇಸ್ ನಾಟ್ ಲೈಕ್ ಯಾವಾಗ್ಲೂ ಏದೇ ಎಕ್ಸೆಸ್ ಬರುತ್ತೆ ಅಂಡ್ ಬಿದು ಡೆಫಿಸಿಟ್ ಬರುತ್ತೆ ಅಂತ ಏನಿಲ್ಲ, ಉಲ್ಟಾ ಆಗ್ಬೋದು. ಓಕೆನಾ? ಸೊ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಏನು? ಬ್ಯಾಲೆನ್ಸ್ ಶೀಟ್. ಓಕೆನಾ? ಸೊ ಯಾವ ಇಯರ್ದು ಅದನ್ನ ನೋಡ್ಕೊಬೇಕು. ಮೇನ್ ಆಗಿ ನಮ್ಗೆ ಬೇಕಾಗಿರೋದು ಅದು 1/4/2018 ಆಗುತ್ತೆ.
ಫೈನ್. ಸೊ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಾವು ಪ್ರತಿಯೊಂದೂ ನೋಡ್ತಾ ಹೋಗೋಣ. ಲೈಕ್ ಇಲ್ಲಿರೋಂಥ ಬ್ಯಾಲೆನ್ಸ್ ಶೀಟ್ ಇದನ್ನ ಬೇಕಾದ್ರೆ ನೋಡ್ಕೊಳ್ಳಿ, ರಿವೈಂಡ್ ಮಾಡ್ತಾ ಹೋಗ್ತೀನಿ. ನಾನು ಬ್ಯಾಲೆನ್ಸ್ ಶೀಟ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸೊ ಇಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ, ಬಿಕಾಸ್ ಎವ್ರಿಥಿಂಗ್ ಇಸ್ ಸೇಮ್. ನಾನು ಫಸ್ಟ್ ಎಲ್ಲ ಬರೆದ್ಬಿಡ್ತೀನಿ. ಕ್ಯಾಶ್, ಹಳೆ ಕ್ಯಾಶ್ ಹಂಗೆ ತಗೊತಾ ಇದೀವಿ, ಓಕೆನಾ. ಸೊ ಅದಕ್ಕೆ ಮುಂಚೆ ನಾವು ಆ್ಯಕ್ಚುಲಿ ಕ್ಯಾಶ್ ಅಕೌಂಟ್ ಅಂತ ಮಾಡಬೇಕಾಗಿತ್ತು. ಕ್ಯಾಶ್ ಅಕೌಂಟ್ ಕ್ರಿಯೇಷನ್ ಮಾಡಬೇಕು. ಏನಕ್ಕೆ ಅಂತಂದರೆ ಒಂದು ಕಡೆ ಎಕ್ಸಸ್, ಒಂದು ಕಡೆ ಡೆಫಿಸಿಟ್ ಬರುತ್ತೆ. ಹಾಗಾಗಿ ಕ್ಯಾಶ್ ಅಕೌಂಟ್ನ ಮಾಡಬೇಕು. ನಾನು ಇವಾಗ ಈ ಒಂದು ಪೇಜಲ್ಲಿ ಕ್ಯಾಶ್ ಅಕೌಂಟ್ ಮಾಡಿಬಿಡ್ತೀನಿ. ಚೆಕ್ ಮಾಡಿ, ಬಿಫೋರ್ ಡೂಯಿಂಗ್ ದಿ ಬ್ಯಾಲೆನ್ಸ್ ಶೀಟ್ ನಾವು ಇನ್ನೂ ಒಂದು ಅಕೌಂಟ್ ಮಾಡ್ತಿದ್ದೀವಿ, ಅದು ಕ್ಯಾಶ್ ಅಕೌಂಟ್. ಅದು ಕೂಡ ಮಾಡಬೇಕು, ಕ್ಯಾಶ್ ಅಕೌಂಟ್. ಸಿನ್ಸ್ ಬಿಕಾಸ್ ಕ್ಯಾಶ್ ಚೇಂಜಸ್ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಕ್ಯಾಪಿಟಲ್ ರೀಅಡ್ಜಸ್ಟ್ ಆಗೋಗಿದೆಯಲ್ಲ, ಸೊ ಹಾಗಾಗಿ ಕ್ಯಾಶ್ನ ಕಂಡುಹಿಡಿಬೇಕಾದ್ರೆ ದಿಸ್ ದಿ ಫಾರ್ಮ್ಯಾಟ್. ಫಸ್ಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಕೆನಾ. ಸೊ ಕ್ಯಾಶ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋ ಅಂತ ಕ್ಯಾಶ್ ನೀವು ಬೇಕಾದ್ರೆ ಕ್ವೆಶನ್ ಅಲ್ಲಿ ಚೆಕ್ ಮಾಡಿ, ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕ್ಯಾಶ್ ಇದೆ ಅಂತ. 5,000 ಅದನ್ನ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ. ಕ್ಲಿಯರಾ? 5,000 ಫೈನ್, 5,000. ನೆಕ್ಸ್ಟ್ ಬೈ ಏಸ್ ಕ್ಯಾಪಿಟಲ್. ಏನಕ್ಕೆ ಅಂತಂದ್ರೆ ನಮ್ಗೆ ಅಲ್ಲಿ ಎಕ್ಸೆಸ್ ಬಂತಲ್ಲ ಅಮೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದಾಗ ತೋರಿಸ್ತೀನಿ ನಾನು. ಏಸ್ ಕ್ಯಾಪಿಟಲ್ ಅಕೌಂಟ್ 6,312 ಚೆಕ್ ಮಾಡಿಸ್ತೀನಿ ನೋಡಿ ಇಲ್ಲಿ. ದಿಸ್ ಇಸ್ ಒನ್, ಆಯ್ತಾ. ಸೊ 6,312 ಅಮೌಂಟ್ ನ ನಾವು ಇಲ್ಲಿ ಈ ಕಡೆ ತಗೊಂಡಿದೀವಿ. ಅದೇ ತರ ನಾವೇನ್ ಮಾಡ್ಬೇಕು ಇನ್ನೊಂದು ಅಂತಂದ್ರೆ, ಟು ಬೀಸ್ ಕ್ಯಾಪಿಟಲ್ ಅಕೌಂಟ್. ಎಲ್ಲಿರೋದು ಈ ಅಮೌಂಟ್, ಗೊತ್ತಾಯ್ತಾ. ಸೊ ಇದನ್ನ ನಾವು ಇವಾಗ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ತಗೊಂತಾ ಇದ್ದೀನಿ 5,212. ನೆಕ್ಸ್ಟ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್, ಅಂದ್ರೆ ಈ ಕ್ಯಾಶ್ ಅಕೌಂಟ್ ಅಲ್ಲಿ ಎಲ್ರದ್ದು ಕ್ಯಾಪಿಟಲ್ ಅಕೌಂಟ್ ನ ಒಂದ್ ಕಡೆ ಸೇರಿಸ್ತಾ ಇದ್ದೀನಿ, ಸೊ ದಟ್ ಇವಾಗ ಕ್ಯಾಶ್ ಬ್ಯಾಲೆನ್ಸ್ ನಮಗೆ ಗೊತ್ತಾಗೋಗುತ್ತೆ ವ್ಯಾಲ್ಯೂ. ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಸೀಸ್ ಕ್ಯಾಪಿಟಲ್ 15,000, ಅಂದ್ರೆ ಸಿ ತರ್ತಾ ಇರೋಂತ ನ್ಯೂ ಕ್ಯಾಪಿಟಲ್. ಗೊತ್ತಾಯ್ತಾ, ಈಗ ಅರ್ಥ ಆಯ್ತಾ. ಸೊ ನಮ್ಗೆ ಏನಾಯ್ತು ಇವಾಗ, ಏಸ್ ಕ್ಯಾಪಿಟಲ್ ಎಕ್ಸೆಸ್ ಅಮೌಂಟ್ ಬಂದಿರುತ್ತಲ್ಲ, ಆ ಎಕ್ಸೆಸ್ ಅಮೌಂಟ್ ಅನ್ನ ವಿ ಟೇಕ್ ಟುವರ್ಡ್ಸ್ ದಿ ಕ್ರೆಡಿಟ್ ಸೈಡ್. ಡೆಫಿಸಿಟ್ ಬಂತಲ್ಲ ಕ್ರೆಡಿಟ್ ಸೈಡ್, ಅದನ್ನ ವಿ ಟೇಕ್ ಟುವರ್ಡ್ಸ್ ದಿ ಡೆಬಿಟ್ ಸೈಡ್. ಅಂದ್ರೆ ಮೈನ್ ಆಗಿ ನಾವು ಫೋಕಸ್ ಮಾಡ್ಬೇಕಾಗಿರೋದು ಎ ಮತ್ತೆ ಬಿದು, ಗೊತ್ತಾಯ್ತಾ. ಏಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬೀಸ್ ಕ್ಯಾಪಿಟಲ್ ಅಕೌಂಟ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ 5,000 ಹಳೆ ಕ್ಯಾಶು, ಜೊತೆಗೆ ಸಿ ಕ್ಯಾಪಿಟಲ್ ತರ್ತಾ ಇರೋಂಥದ್ದು. ಇದಿಷ್ಟು ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ರೆಡಿಟ್ ಸೈಡ್ ಸಿಗುತ್ತೆ. ವಾಟ್ ಈಸ್ ದಿ ವ್ಯಾಲ್ಯೂ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂದ್ರೆ ಡೆಬಿಟ್ ನ ಆಡ್ ಮಾಡಿ, ಬಿಕಾಸ್ ಅಲ್ಲೇ ಹೈಯೆಸ್ಟ್ ವ್ಯಾಲ್ಯೂ ಇರೋದು 25,212. ಎರಡು ಕಡೆ ಅದನ್ನೇ ಬರ್ಕೊಳ್ಳಿ, ಬಿಕಾಸ್ ದಟ್ ಈಸ್ ದಿ ಹೈಯೆಸ್ಟ್ ವ್ಯಾಲ್ಯೂ. ಅದರಿಂದ 6,312 ನ ಮೈನಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ 18,900. 18,900 ಈಸ್ ದಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಗೊತ್ತಾಯ್ತಾ. ಸೊ ಇದು ಕ್ಯಾಶ್ ಅಕೌಂಟ್, ಗೊತ್ತಾಯ್ತಾ. ಸೊ ಒನ್ ಮೋರ್ ಅಕೌಂಟ್ ಆಡೆಡ್ ಟು ಯುವರ್ ಕೇಸ್ 4 ಇಸ್ ಕ್ಯಾಶ್ ಅಕೌಂಟ್. ಕ್ಯಾಪಿಟಲ್ ರೀಅಡ್ಜಸ್ಟ್ಮೆಂಟ್ ಅಲ್ಲಿ ಇದು ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಇದು ಇಸ್ ಒನ್ ಆಫ್ ದಿ ಲೆಂಥಿಯರ್ ಥಿಂಗ್, ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಬಟ್ ಒಂದ್ ಪ್ರಾಬ್ಲಮ್ ನೋಡ್ಕೊಂಡಿರಿ, ಏನೂ ಆಗಲ್ಲ. ಸೊ ಇವಾಗ ನಮಗೆ ಇಲ್ಲಿ ಬಂದಂತ 18,900 ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಅದು ಕ್ಯಾಶ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಅಲ್ಲಿ ಬಂದಂತ 18,900 ಈ ಬ್ಯಾಲೆನ್ಸ್ ಅನ್ನ ವಿ ಕನ್ಸಿಡರ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಆಸ್ ಕ್ಯಾಶ್ 18,900. ಸೊ ಮಿಕ್ಕಿದೆಲ್ಲ ಅದೇ ತರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ನೇನೇನಿದೆ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಮಾಡ್ತಾ ಹೋಗೋದು, ಇನ್ನೇನಿಲ್ಲ ಬೇರೆ ಅಡ್ಜಸ್ಟ್ಮೆಂಟ್. ಓಕೆನಾ. ಡೆಟಾರ್ಸ್ 20,000 ಲೆಸ್ PDD 500. ಸೊ ನಿಮ್ಗೆ ಅವಾಗ 19,500 ಬರುತ್ತೆ ಇದು, ಆಯ್ತಾ. ಕ್ವೆಶನ್ ಅಲ್ಲಿ ನೀವು ನೋಡ್ತಾ ಹೋಗಿ, ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ ಸಿನ್ಸ್ ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಸೇಮ್, ಇಲ್ಲಿ ಏನು ಚೇಂಜಸ್ ಆಗ್ತಿಲ್ಲ ಎಕ್ಸೆಪ್ಟ್ ಯುವರ್ ಕ್ಯಾಶ್ ಅಕೌಂಟ್ ಒಂದು ಆಡ್ ಆಯ್ತು ಮತ್ತೆ ಒಂದು ಸ್ಟೆಪ್ ಆಡ್ ಆಯ್ತು, ಅದು ಬಿಟ್ರೆ ಮಿಕ್ಕಿದೆಲ್ಲ ಸೇಮ್ ಪ್ರೊಸೀಜರ್. ಡಿಪ್ರಿಸಿಯೇಷನ್ ಇದ್ರೆ ಲೆಸ್ ಮಾಡಿ, ಅಪ್ರಿಸಿಯೇಷನ್ ಇದ್ರೆ ಆಡ್ ಮಾಡಿ. ಸ್ಟಾಕ್ 5,000, ಆಡ್ ಅಪ್ರಿಸಿಯೇಷನ್ 1,000. ಸೊ ಅವಾಗ ನಮಗೆ 6,000 ಸಿಗುತ್ತೆ ಇದು, ಓಕೆನಾ. ಸ್ಟಾಕ್ ಆದ್ಮೇಲೆ ನಮಗೆ ಮೋಟಾರ್ ಕಾರ್ ಇದೆ, ಬೇಕಾದ್ರೆ ನೀವು ಕ್ವೆಶನ್ ಅನ್ನ ನೋಡ್ಕೊಬಹುದು.
ಅದಕ್ಕೆ ಡಿಪ್ರಿಸಿಯೇಷನ್ ಇದೆ, $9,500 ಬರುತ್ತೆ. ಅದಾದ್ಮೇಲೆ ಬಿಲ್ಡಿಂಗ್ಸ್ ಇದೆ, 30,000. ಅದಾದ್ಮೇಲೆ ಗುಡ್ ವಿಲ್ ಇದೆ, ಗುಡ್ ವಿಲ್ ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇತ್ತು, ಸೊ ಅದಕ್ಕೆ ಅಪ್ರಿಸಿಯೇಷನ್ ಆಯ್ತು. ಆಲ್ವೇಸ್ ಗುಡ್ ವಿಲ್ ಅಪ್ರಿಸಿಯೇಟ್ ಆಗುತ್ತೆ, ಆಯ್ತಾ, ಮೋಸ್ಟ್ ಆಫ್ ದಿ ಕೇಸಸ್. ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಕ್ರೆಡಿಟಾರ್ಸ್ ಇದೆ, 12,000. ಲೆಸ್ ಡಿಸ್ಕೌಂಟ್ ಇದೆ 600, ಅವಾಗ 11,400 ಆಗುತ್ತೆ. ಅದಾದ್ಮೇಲೆ ಬಿಲ್ಸ್ ಪೇಯಬಲ್ ಇದೆ 3,000. ಓಕೆನಾ. ಅಂಡ್ ಫೈನಲಿ ಕ್ಯಾಪಿಟಲ್ಸ್. ಈ ಕ್ಯಾಪಿಟಲ್ಸ್ನ ನಾವು ಆಲ್ರೆಡಿ ಕಂಡಿಡ್ಕೊಂಡಿದೀವಿ, ಅದನ್ನೇ ತಗೊಬೇಕು. ಯಾವುದು ಅಂತ ನಾನು ತೋರಿಸ್ತೀನಿ ಇನ್ನೊಂದ್ಸರಿ, ಮತ್ತೊಂದ್ಸರಿ. ABC-ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿದ ತಕ್ಷಣ ನಾವು ಮಾಡ್ಕೊಂಡಿದೀವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಟೋಟಲ್ ಮಾಡಿದ್ರೆ $89,400 ಬರುತ್ತೆ ಆನ್ಸರ್ ಬ್ಯಾಲೆನ್ಸ್ ಶೀಟ್. ಓಕೆನಾ, ಗಾಟ್ ಇಟ್. ಸೊ ಇದೆಲ್ಲಾನು ಬ್ಯಾಲೆನ್ಸ್ ಶೀಟ್ ನಾನು ತೋರಿಸಲಿಲ್ಲ, ರೀಕಾಲ್ ಮಾಡಿ. ಸೇಮ್ ಅದೇ ರಿಲೇಟೆಡ್. ಒನ್ ಥಿಂಗ್ ಇಸ್ ಕ್ಯಾಶ್ ಚೇಂಜ್ ಆಯ್ತು, ಕ್ಯಾಶ್ ಯಾವ ತರ ಆಯ್ತು ಕ್ಯಾಶ್ ಅಕೌಂಟ್ ಅಲ್ಲಿ ನಾನು ತೋರಿಸಿದೀನಿ, ಆಯ್ತಾ. ಎರಡನೇದು ಬಂದು ಕ್ಯಾಪಿಟಲ್ ಯಾವ ತಗೊಂಡ್ವಿ ಅಂತಂದ್ರೆ ಇದೇ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಇದನ್ನ ಮುಂಚೆನೂ ಕಂಡಿಡ್ಕೊಂಡಿದೀವಿ ನಾವು, ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಬೋದು. 37,500, 22,500, 15,000, ಆಯ್ತಾ. ಗಾಟ್ ಇಟ್. ಸೊ ಅದಕ್ಕೆ ಇದನ್ನ ಕ್ಯಾಪಿಟಲ್ ರಿಅಡ್ಜಸ್ಟೆಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. 89,400 ಇಸ್ ದಿ ಬ್ಯಾಲೆನ್ಸ್ ಶೀಟ್ ಆನ್ 1/4/2018. ಗೊತ್ತಾಯ್ತಾ. ಸೊ ಕೇಸ್ 4ದು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಏನೇನು ಅಂತ. ಇದು ಕ್ಯಾಪಿಟಲ್ ರಿಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್, ಅಂದ್ರೆ ಕ್ಯಾಪಿಟಲ್ಸ್ ನ ನಾವು ಮುಂಚೆನೆ ಫೈಂಡ್ ಔಟ್ ಮಾಡ್ತೀವಿ, ಆಯ್ತಾ. ಒಂದು. ಎರಡನೇದು ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿದ ತಕ್ಷಣ ನಾವು ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಕೊಟ್ಟಿಲ್ಲ ಅಂದ್ರೆ, ಇನ್ ಕೇಸ್ ಕೊಟ್ರೆ ಫೈನ್, ಅದನ್ನ ಬೇಕಾಗಿಲ್ಲ, ಅದನ್ನ ಆ ಸ್ಟೆಪ್ ನ ಕಟ್ ಡೌನ್ ಮಾಡಿ. ಅದಾದ್ಮೇಲೆ ಏನ್ ಮಾಡಬೇಕು, ಈ ಸ್ಟೆಪ್ ಫಾಲೋ ಮಾಡ್ಕೊಳ್ಳಿ. ದಿಸ್ ಇಸ್ ದಿ ಥಿಂಗ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ರೆ ಮಾಡೋ ಅವಶ್ಯಕತೆ ಇಲ್ಲ, ಸೊ ಬಿಟ್ಬಿಡಿ. ಇಲ್ಲ ಅಂತಂದ್ರೆ ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಕಂಟಿನ್ಯೂಷನ್ ಈ ಸ್ಟೆಪ್. ಸಿ ಬ್ರಿಂಗ್ಸ್ ಕ್ಯಾಪಿಟಲ್ 15,000 ಫಾರ್ 1/5 ಶೇರ್. ಸೊ ದೇರ್ ಫಾರ್ ಟೋಟಲ್ ಕ್ಯಾಪಿಟಲ್ ಆಫ್ ದಿ ನ್ಯೂ ಫರ್ಮ್ ಇಸ್ 15,000 ಇಂಟು 5/1. 5/1 ಹೆಂಗಾಯ್ತು, 1/5 ನ ರೆಸಿಪ್ರೋಕಲ್ ತಗೊಂಡ್ವಿ, ಗೊತ್ತಾಯ್ತಾ. ಸೊ ಅವಾಗ 75,000 ಆಗುತ್ತೆ. 15 5s 75, ಸೊ 75,000 ಬಂತು. ಅದಾದ್ಮೇಲೆ ನ್ಯೂ ಕ್ಯಾಪಿಟಲ್ ಆಫ್ A, B and C 75,000 ಇಂಟು 5/10, 75,000 ಇಂಟು 3/10. ಅದಾದ್ಮೇಲೆ 15,000 ಹಂಗೆ ತಗೊಂಡಿದೀವಿ, ಸಿನ್ಸ್ ಬಿಕಾಸ್ ಸಿ ತರ್ತಾರೋ ಕ್ಯಾಪಿಟಲ್ 15,000. ಕ್ಲಿಯರಾ. ಅದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ವಿ. ಇಲ್ಲಿ ಏನಾಯ್ತು ಅಂತಂದ್ರೆ ದಿಸ್ ಇಸ್ ಅನ್ ಆಡ್ ಆನ್ ಥಿಂಗ್, ಡೆಫಿಸಿಟ್, ಮತ್ತೊಂದು ಎಕ್ಸಸ್. ಇದು ಹೆಂಗ್ ಬಂತು ಅಂತಾನು ಹೇಳ್ದೆ, ಆಯ್ತಾ. ಈ ಕಡೆ ಕ್ರೆಡಿಟ್ ಸೈಡ್ ಎ ಜಾಸ್ತಿ ಬಂತು, ಈ ಕಡೆ ಕಮ್ಮಿ ಬಂತು 37,500. ಎಷ್ಟು ಕಮ್ಮಿ ಬಂತು, 6,312. ಅವಾಗ ಡೆಬಿಟ್ ಸೈಡ್ ಎಕ್ಸಸ್ ಅಂತ ಕರಿತೀವಿ. ಅದೇ ತರ ಕ್ರೆಡಿಟ್ ಸೈಡ್ ಏನಾಯ್ತು, ಇವಾಗ ಬಿ ಟೋಟಲ್ ಮಾಡಿದ್ರೆ, ಓಕೆನಾ, ಈ ಕಡೆ ಕಮ್ಮಿ ಬರ್ತಿದೆ 5,212. ಯಾವ ಸೈಡು, ಕ್ರೆಡಿಟ್ ಸೈಡು. ಆ 5,212 ನ ನಾವು ಆಡ್ ಮಾಡ್ಕೊಂಡಾಗ ವಿ ಗೆಟ್ ಎಕ್ಸಾಕ್ಟ್ಲಿ 22,500. ದೆನ್ ಸಿ ಇದು 15,000 ಹಂಗೆ ರಿಟೈನ್ ಮಾಡ್ಕೋತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಮಾಡೋಕ್ಕಿಂತ ಮುಂಚೆ ನಾವು ಕ್ಯಾಶ್ ಅಕೌಂಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ನಾನು ಆಗ್ಲೇ ಹೇಳ್ದಂಗೆ ಎಕ್ಸಸ್ ಅಮೌಂಟ್ ಬಂದಿರುತ್ತಲ್ಲ ಡೆಬಿಟ್ ಸೈಡ್, ಅದನ್ನ ಕ್ರೆಡಿಟ್ ಸೈಡ್ ತಗೊಂತೀವಿ. ಡೆಫಿಸಿಟ್ ಅಮೌಂಟ್ ಬಂದಿರುತ್ತೆ ಡೆಬಿಟ್ ಸೈಡ್, ಅದನ್ನ ಕ್ರೆಡಿಟ್ ಸೈಡ್, ಅದನ್ನ ಡೆಬಿಟ್ ಸೈಡ್ ತಗೊಂತೀವಿ, ಆಯ್ತಾ. ಇದೆರಡು ಆದ್ಮೇಲೆ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅದಾದ್ಮೇಲೆ ಸೀಸ್ ಕ್ಯಾಪಿಟಲ್ ಅಂದ್ರೆ ಅವ್ನು ತರ್ತಿರೋ ಕ್ಯಾಪಿಟಲ್, ಇದಿಷ್ಟು ತಗೊಂಡಾದಾಗ ಕ್ರೆಡಿಟ್ ಸೈಡ್ ನಮಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸಿಗುತ್ತೆ. ಆ 18,900 ಅನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೊಸ ಕ್ಯಾಶ್ ಆಗಿ ತಗೊಂತೀವಿ. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಸೇಮ್ ಪ್ರಾಸೆಸ್ ಬ್ಯಾಲೆನ್ಸ್ ಶೀಟ್. ಓಕೆನಾ. ಓಕೆ ಫೈನ್. ಸೊ ಇದು ಕೇಸ್ ನಂಬರ್ 4 ಒಂದು ಪ್ರಾಬ್ಲಮ್ ನಿಮ್ಗೆ ಗೊತ್ತಿರ್ಲಿ ಅಂತ ಮಾಡಿದೀನಿ. ಆಕ್ಚುಲಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲದೆ ಹೋದ್ರೂ ಸಮ್ ಟೈಮ್ ಟಫ್ ಮಾಡ್ರೆ ಕೊಡ್ತಾರೆ ಅಂತ ಒಂದು ಐಡಿಯಾಲಜಿಗೋಸ್ಕರ ಮಾಡಿ ತೋರಿಸಿದೀನಿ. ಅದರ್ವೈಸ್ ಕೇಸ್ 1, 2 ಮತ್ತೆ 3 ಇದು 3 ಕೂಡ ಇಂಪಾರ್ಟೆಂಟ್. ಮತ್ತಷ್ಟು ಇನ್ಫಾರ್ಮೇಶನ್ ಅಬೌಟ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೊಡ್ತೀನಿ.
ಅದನ್ನ ಕೊಟ್ಟ ನಂತರ ನಾನು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಬಿಕಾಸ್ ಸಮ್ ಆಫ್ ದಿ ಗ್ಲಿಮ್ಸಸ್ ಆರ್ ದೇರ್ ರಿಲೇಟೆಡ್ ಟು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಬಿಕಾಸ್ ಅದರಲ್ಲಿ 30 ಮಾರ್ಕ್ಸ್ ಅಷ್ಟು ಬರ್ತಾ ಇರೋದ್ರಿಂದ ಏನೇನು ಯಾವ ಥರ ಕಲಿಬೇಕು ಅಂತ ಹೇಳ್ಬಿಟ್ಟು ನಂತರ ಐ ವಿಲ್ ಕಂಟಿನ್ಯೂ ವಿತ್ ಅದರ್ ಪಾರ್ಟ್ಸ್. ಓಕೆನಾ? ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ.